ಗಂಡ ಹೆಂಡತಿ ಇಬ್ರು ಕೂಡ ವೈದ್ಯರು. ಮದುವೆಯಾಗಿ ಇನ್ನೂ 1 ವರ್ಷ ಆಗಿರಲಿಲ್ಲ. ಆದ್ರೆ ಹುಡುಗಿಗೆ ಯಾವುದೋ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳಿದ್ವು. ಇದನ್ನ ಹೇಳ್ದೆ ಹೆಣ್ಣಿನ ಮನೆಯವರು ಮದುವೆ ಮಾಡಿದ್ರು. ಇಷ್ಟಕ್ಕೆ ಸಿಟ್ಟಿಗೆದ್ದ ಗಂಡ ಹೆಂಡತಿಯನ್ನೇ ಕೊಂದು ಹಾಕಿದ್ದಾನೆ. 6 ತಿಂಗಳಿನಿಂದ ಸಸ್ಪೆನ್ಸ್ ಆಗಿಟ್ಟಿದ್ದ ವಿಷಯ ಈಗ ಬಯಲಾಗಿದೆ. ನೋಡೋಕೆ ಸೌಂದರ್ಯದ ಗಣಿ, ವಿದ್ಯೆಯಲ್ಲಿ ಸಾಕ್ಷಾತ್ ಸರಸ್ವತಿ, ಬ್ಯೂಟಿ ವಿತ್ ಬ್ರೈನ್ ಅಂತಾರಲ್ಲ, ಹಾಗಿದ್ದವಳು ಈ ಹೆಣ್ಮಗಳು. ನೋಡೋದಕ್ಕೆ ಎಷ್ಟು ಸೌಂದರ್ಯವತಿ ಆಗಿದ್ಲೋ, ವಿದ್ಯೆಯಲ್ಲೂ ಅಷ್ಟೇ ಮುಂದಿದ್ಲು. ಹೀಗಾಗಿಯೇ ಡಾಕ್ಟರ್ ಓದಿ ಒಂದೊಳ್ಳೆ ಕೆಲಸದಲ್ಲೂ ಇದ್ಲು. ಮದುವೆ ಆಗೋವರೆಗೂ ಇವಳ ಬದುಕಲ್ಲಿ ಎಲ್ಲವೂ ಇತ್ತು. ಜೀವಕ್ಕೆ ಜೀವ ಎನ್ನುವಂತೆ ಪ್ರೀತಿಸೋ ತಂದೆ ತಾಯಿ, ಜೊತೆಗೆ ಒಂದೊಳ್ಳೆ ಹುದ್ದೆ, ಭಗವಂತ ಅನ್ನಿಸ್ಕೊಂಡವ ಬೇಡದೆಯೂ ಎಲ್ಲ ಕೊಟ್ಟಿದ್ದ. ಆದ್ರೆ ಇಷ್ಟೆಲ್ಲ ಕೊಟ್ಟವ ಗಂಡನ ರೂಪದಲ್ಲಿ ರಣರಾಕ್ಷಸನನ್ನ ಗಂಟು ಹಾಕಿದ್ದ. ಮದುವೆ ಆಗಿದ್ದೇ ಕೊನೆ. ಈ ಹೆಣ್ಮಗಳ ಬದುಕೆ ಕತ್ತಲಾಗಿ ಹೋಗಿತ್ತು. ನಗು ಅನ್ನೋದೇ ಮರೀಚಿಕೆಯಾಗಿತ್ತು. ಗಂಡ ಹೆಂಡತಿ ಡಾಕ್ಟರ್, ಮನೆಯಲ್ಲೇ ಇದ್ದ ಕಿಲ್ಲರ್. 6 ತಿಂಗಳ ಹಿಂದೆ ಸಾವು, ಬಯಲಾಯಿತು ಡಾಕ್ಟರ್ ರಹಸ್ಯ. ಇವರಿಬ್ಬರ ಜೋಡಿ ನೋಡಿದ ಊರೇ ಕೊಂಡಾಡಿತ್ತು. ಈಡು ಜೋಡು ಅಂದ್ರೆ ಇದು ನೋಡು ಅಂತ ಎಲ್ಲರೂ ಹರಸಿ ಹಾರೈಸಿದ್ರು. ಆದ್ರೆ ಈ ಈಡು ಜೋಡು 1 ವರ್ಷವೂ ನೆಮ್ಮದಿಯಾಗಿ ಬದುಕಲಿಲ್ಲ. ಗಂಡ ಅನ್ನಿಸ್ಕೊಂಡವನೇ ಪತ್ನಿ ಪಾಲಿಗೆ ಯಮಗಂಡನಾಗಿದ್ದಾನೆ. ತನ್ನ ಡಾಕ್ಟರ್ ಬುದ್ಧಿ ತೋರಿಸಿ ಪತ್ನಿಗೆ ಅನಸ್ತೇಶಿಯಾ ಕೊಟ್ಟು ಕೊಂದು ಹಾಕಿದ್ದಾನೆ. ಈ ಹೆಣ್ಣುಮಗಳ ಹೆಸರು ಕೃತಿಕಾ ರೆಡ್ಡಿ. ಹೆತ್ತವರ ಪಾಲಿನ ಮುದ್ದಿನ ಮಗಳು. ಡರ್ಮೆಟಾಲಜಿಸ್ಟ್ ಆಗಿದ್ದ ಕೃತಿಕಾ ರೆಡ್ಡಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ರು. ಕಳೆದ ವರ್ಷ ಮೇ ತಿಂಗಳಲ್ಲಿ ಡಾಕ್ಟರ್ ಮಹೇಂದ್ರ ಅನ್ನೋರ ಜೊತೆ ಅದ್ಧೂರಿಯಾಗಿ ಮದುವೆ ನಡೆದಿತ್ತು. ಮಹೇಂದ್ರ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸರ್ಜನ್ ಆಗಿದ್ರಿಂದ ಕೃತಿಕಾ ಪೋಷಕರು ತುಂಬಾನೇ ಗ್ರ್ಯಾಂಡ್ ಆಗಿ ಮದುವೆ ಮಾಡಿದ್ರು. ತವರು ಮನೆಯಿಂದ ಹೋದ ಕೃತಿಕಾ ಒಂದಿಷ್ಟು ದಿನ ಚೆನ್ನಾಗಿಯೇ ಇದ್ಲು. ಗಂಡ ಅನ್ನಿಸ್ಕೊಂಡವ ಕೂಡ ಚೆನ್ನಾಗಿಯೇ ನೋಡ್ಕೊಳ್ತಿದ್ದ. ಆದ್ರೆ ಹೆತ್ತವರು ಮಾಡಿದ ಒಂದೇ ಒಂದು ತಪ್ಪು ಅಂದ್ರೆ ಕೃತಿಕಾಗೆ ಇದ್ದ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಬಗ್ಗೆ ಹೇಳ್ಕೊಂಡಿರಲಿಲ್ಲ. ಇದೇ ನೋಡಿ ಅಳಿಯ ಅನ್ನಿಸ್ಕೊಂಡವ ಹಂತಕನಾಗಿ ಬದಲಾಗುವುದಕ್ಕೆ ಕಾರಣವಾಗಿದ್ದು. ಕೃತಿಕಾಗೆ ಬಿಟ್ಟು ಬಿಡದೆ ಕಾಡುತ್ತಿತ್ತು ಆರೋಗ್ಯ ಸಮಸ್ಯೆ. ಗಂಡನಿಗೆ ಹೆಂಡತಿಯದ್ದೇ ಚಿಂತೆ, ಏರಿಸೇ ಬಿಟ್ಟ ಚಿತೆ. ಡೆರ್ಮೆಟಾಲಜಿಸ್ಟ್ ಆಗಿದ್ದ ಕೃತಿಕಾಗೆ ಆರೋಗ್ಯ ಸಮಸ್ಯೆ ಮೇಲಿಂದ ಮೇಲೆ ಕಾಣಿಸಿಕೊಳ್ಳುವುದಕ್ಕೆ ಶುರುವಾಗಿತ್ತು. ವಾಂತಿ ಜೊತೆಗೆ ಇನ್ನೊಂದಿಷ್ಟು ಸಮಸ್ಯೆಗಳೂ ಎದುರಾಗಿದ್ವು. ಯಾವಾಗ ಪತ್ನಿ ಮೇಲಿಂದ ಮೇಲೆ ಹುಷಾರ್ ತಪ್ಪೋದಕ್ಕೆ ಶುರು ಮಾಡಿದ್ಲೋ, ಗಂಡ ಅನ್ನಿಸ್ಕೊಂಡವ ರಾಕ್ಷಸನಾಗಿದ್ದ. ಆದ್ರೆ ಯಾರ ಮುಂದೆಯೂ ತನ್ನ ಸಿಟ್ಟು ತೋರಿಸಿರಲಿಲ್ಲ. ಇವಳು ಜೊತೆ ಬಾಳೋದಕ್ಕಿಂತ ಇವಳನ್ನ ಮುಗಿಸೋದೇ ಬೆಸ್ಟ್ ಅನ್ನೋ ನಿರ್ಧಾರಕ್ಕೆ ಬಂದವ ಖತರ್ನಾಕ್ ಪ್ಲಾನ್ ಒಂದನ್ನ ಮಾಡಿದ್ದಾನೆ. ತನ್ನ ವೈದ್ಯಕೀಯ ಬುದ್ಧಿ ಬಳಸಿ ಯಾರಿಗೂ ಗೊತ್ತಾಗದಂತೆ ಹತ್ಯೆ ಮಾಡುವ ಸಂಚು ರೂಪಿಸಿದ್ದ. ಕಳೆದ ಏಪ್ರಿಲ್ ತಿಂಗಳಲ್ಲಿ ಕೃತಿಕಾಗೆ ತೀರ ಆರೋಗ್ಯ ಹದಗೆಟ್ಟಿತ್ತು. ಡ್ಯೂಟಿಗೂ ಹೋಗೋದಕ್ಕಾಗಿರಲಿಲ್ಲ. ಹೀಗಾಗಿ ಮನೆಯಲ್ಲೇ ಉಳಿದುಕೊಂಡಿದ್ಲು. ಇದನ್ನೇ ಅಸ್ತ್ರ ಮಾಡಿಕೊಂಡವ ತಾನೇ IV ಇಂಜೆಕ್ಷನ್ ಮೂಲಕ ಮೆಡಿಸಿನ್ ಕೊಟ್ಟಿದ್ದ. 2 ದಿನಗಳ ಕಾಲ ಯಾವುದೇ ಆಸ್ಪತ್ರೆಗೂ ಕರ್ಕೊಂಡು ಹೋಗದವ ಸಾಯೋ ಇಂಜೆಕ್ಷನ್ ಕೊಟ್ಟಿದ್ದ. ಏಪ್ರಿಲ್ 23ನೇ ತಾರೀಕು ಜ್ಞಾನ ತಪ್ಪಿ ಬೀಳುತ್ತಿದ್ದಂತೆ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ನಾಟಕ ಮಾಡಿದ್ದಾನೆ. ಆದ್ರೆ ಅಷ್ಟೊತ್ತಿಗಾಗಲೇ ಕೃತಿಕಾಳ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಪಾಪಕ್ಕೆ ತಕ್ಕ ಪ್ರತಿಫಲ ಅನುಭವಿಸಲೇಬೇಕು ಅಂತಾರಲ್ಲ, ಈ ಮಾತು 100ಕ್ಕೆ 100 ಸತ್ಯ. ಒಂದು ವೇಳೆ ಆಸ್ಪತ್ರೆಗೆ ಕರ್ಕೊಂಡು ಹೋಗದೇ ಇದ್ದಿದ್ರೆ ಹಂತಕನ ರಹಸ್ಯವೇ ಬಯಲಾಗ್ತಿರಲಿಲ್ಲ. ಆಸ್ಪತ್ರೆಯಲ್ಲಿ ಕೃತಿಕಾ ಸಾವನ್ನಪ್ಪಿದ್ದಾಳೆ ಅಂತಿದ್ದಂತೆ ಹೆಣ್ಣೆತ್ತವರಿಗೆ ವಿಷಯ ಮುಟ್ಟಿಸಿ ಮೊಸಳೆ ಕಣ್ಣೀರು ಹಾಕಿದ್ದ. ಮನೆಗೆ ಮೃತದೇಹ ಶಿಫ್ಟ್ ಮಾಡುತ್ತಿದ್ದಂತೆ ಆಸ್ಪತ್ರೆಯಿಂದ ಡೆತ್ ಮೆಮೊ ಬಂದಿತ್ತು. ಹೀಗಾಗಿ ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಅಳಿಯನ ಮೇಲೆ ಸಣ್ಣದೊಂದು ಅನುಮಾನವೂ ಇಲ್ಲದ ಕೃತಿಕಾ ತಂದೆ ತಾಯಿ ದೂರು ನೀಡುವುದಕ್ಕೂ ಒಪ್ಪಿರಲಿಲ್ಲ. ಆದರೆ UDR ದಾಖಲಿಸಿಕೊಂಡ ಮಾರುಥಳ್ಳಿ ಪೊಲೀಸರು ಮರಣೋತ್ತರ ಪರೀಕ್ಷೆ ನಡೆಸಿ ಸ್ಯಾಂಪಲ್ಗಳನ್ನು FSLಗೆ ಕಳಿಸಿದ್ರು. ಇಲ್ಲ, ಆ ಥರ ಯಾವುದೂ ಕ್ಲೂನೇ ಸಿಗಲಿಲ್ಲ ನಮಗೆ. ಲಾಸ್ಟ್ ತನಕ FSL ರಿಪೋರ್ಟ್ ಬಂದು ನೋಡಿ ಇದು ಅನಸ್ತೇಶಿಯಾ ಡ್ರಗ್ ಅಂತ ಕೊಟ್ಟಿರೋದು, ಇದರಿಂದ ಸಾವಾಗಿರೋದಂತ ಫೋರೆನ್ಸಿಕ್ ರಿಪೋರ್ಟ್ ಬರೋವರೆಗೂ ನಮಗೂ ಗೊತ್ತಾಗಿಲ್ಲ. ಇದು ಒಂಥರ ಈ ಥರ ಒಂದು ಮರ್ಡರ್ನ ನಾನು ಜೀವನದಲ್ಲಿ ಇದೆ ಫಸ್ಟ್ ಅನುಭವ ಆಗ್ತಾ ಇರೋದು. ಯಾಕಂದರೆ ಈ ಥರನೂ ಒಂದು ಮಾಡ್ತಾರ ಜನ. ಇದನ್ನ ಡ್ರಗ್ಸ್ನ
ಒಂದು ಅಬ್ಯೂಸ್ ಮಾಡಿಕೊಂಡು ಒಂದು ಕೊಲೆ ಮಾಡ್ಬೋದಾ ಅಂತ ಗೊತ್ತಾಗ್ತಾ ಇರೋದು ಇವಾಗಲೇ. ಕೃತಿಕಾ ಸಾವನ್ನಪ್ಪಿ 6 ತಿಂಗಳೇ ಆಗೋಗಿತ್ತು. ಹೆಣ್ಣೆತ್ತವರು ಕೂಡ ನಿಧಾನಕ್ಕೆ ನೋವು ಮರೆಯೋದಕ್ಕೆ ಶುರು ಮಾಡಿದ್ರು. ಇಷ್ಟು ದಿನ ಆದರೂ ಅಳಿಯನ ಬಗ್ಗೆ ಸಣ್ಣ ಅನುಮಾನವೂ ಇರಲಿಲ್ಲ. ಆದರೆ ಮಾಡಿದ ಪಾಪ ಬಿಡಬೇಕಲ್ಲ, ಪಾಪದ ಕೊಡ ತುಂಬಿದಾಗ ಶಿಕ್ಷೆ ಅನುಭವಿಸಲೇಬೇಕು. ಇದೀಗ FSL ವರದಿ ಬಂದಿದ್ದು ಕೃತಿಕಾ ಸಾವಿಗೆ ಅನಸ್ತೇಷಿಯಾದಲ್ಲಿದ್ದ ಅಂಶಗಳೇ ಕಾರಣ ಅಂತ ಉಲ್ಲೇಖಿಸಿದ್ದಾರೆ. ಹೀಗಾಗಿ ಕೇಸ್ ದಾಖಲಿಸಿಕೊಂಡ ಪೊಲೀಸರು ಮಣಿಪಾಲದಲ್ಲಿದ್ದ ಆರೋಪಿ ಡಾಕ್ಟರ್ ಮಹೇಂದ್ರ ರೆಡ್ಡಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ಡೆತ್ ಡ್ಯೂ ಟು ಎಕ್ಸೆಸ್ ಇಂಜೆಕ್ಷನ್ ಆಫ್ ಸೆಡೇಟಿವ್ ಆಗಿದೆ ಅಂತ ಆಧಾರದ ಮೇಲೆ ಕೇಸ್ UDR ಇಂದ ಮರ್ಡರ್ ಕೇಸ್ಗೆ ಟರ್ನ್ ಆಗಿದೆ. ಅವಳದು ಗಂಡ ಅವರು ಕೂಡ ಡಾಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಒಂದು ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ರಿಗೆ ಕೂಡ ನಾವು ನಮ್ಮ ಪೊಲೀಸ್ ಟೀಮ್ ಅವರು ಉಡುಪಿಯಿಂದ ನಿನ್ನೆ ಅರೆಸ್ಟ್ ಮಾಡಿ ಮುಂದಿನ ತನಿಖೆ ಮುಂದುವರೆದಿದೆ. ಒಟ್ನಲ್ಲಿ ಹೆಂಡತಿ ಕೊಂದು 6 ತಿಂಗಳಿಂದ ಆರಾಮಾಗಿ ಓಡಾಡ್ಕೊಂಡಿದ್ದವ ಲಾಕ್ ಆಗಿದ್ದಾನೆ. ಹೆಂಡತಿ ಇಷ್ಟ ಇಲ್ಲದೆ ಇದ್ದಿದ್ರೆ ಡಿವೋರ್ಸ್ ಕೊಡ್ಬೋದಿತ್ತು. ಅದನ್ನ ಬಿಟ್ಟು ಜೀವವನ್ನೇ ತೆಗೆದವನಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ಗಂಗಾಧರ್ ವಾಗಟ ಜೊತೆ ಶರಣು ಹಂಪಿ, ನ್ಯೂಸ್ 18 ಬೆಂಗಳೂರು. ಅವರೆಲ್ಲ DDPI ಕಚೇರಿ ಸಿಬ್ಬಂದಿ. ಆದ್ರೆ ಕೆಲಸ ಮಾಡೋ ಕಚೇರಿಯಲ್ಲೇ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. 20 ಲೀಟರ್ ವಾಟರ್ ಕ್ಯಾನ್ಗೆ ಎಣ್ಣೆ ಮಿಕ್ಸ್ ಮಾಡಿದವರು ಈಗ ಕೈ ಹಿಸುಕಿಕೊಳ್ತಿದ್ದಾರೆ. ಶಿಕ್ಷಣ ಇಲಾಖೆ ಅಂದ್ರೆ ಸಮಾಜಕ್ಕೆ ಮಾದರಿಯಂತಿರಬೇಕು. ಶಿಕ್ಷಣ ಇಲಾಖೆಯ ಸಿಬ್ಬಂದಿ ಅಂದ್ರೆ 4 ಜನರಿಗೆ ಮಾರ್ಗದರ್ಶಕರಾಗುವಂತೆ ನೋಡ್ಕೊಳ್ಬೇಕು. ಆದ್ರೆ ಈ ಸನ್ನಿವೇಶ ನೋಡ್ತಾ ಇದ್ರೆ ಏನ್ ಹೇಳಬೇಕು ಒಂದು ಗೊತ್ತಾಗ್ತಾ ಇಲ್ಲ. DDPI ಕಚೇರಿಯಲ್ಲೇ ಹೇಗೆ ಎಣ್ಣೆ ಮಿಕ್ಸಿಂಗ್ ಕಾರ್ಯ ನಡೀತಾ ಇದೆ ನೋಡಿ. 4-5 ಫುಲ್ ಬಾಟಲ್ ಎಣ್ಣೆ ಇಟ್ಕೊಂಡು ಭರ್ಜರಿ ಪಾರ್ಟಿಗೆ ಪ್ರಿಪರೇಷನ್ ಮಾಡ್ತಿದ್ದಾರೆ. DDPI ಕಚೇರಿಯಲ್ಲೇ ಸಿಬ್ಬಂದಿ ಎಣ್ಣೆ ಪಾರ್ಟಿ. ಹೊಸ ಕಾರು ಖರೀದಿ ಖುಷಿ, ಫುಲ್ ಮಸ್ತಿ. ಪಾರ್ಟಿ ಮಾಡೋದು, ಮೋಜು ಮಸ್ತಿ ಮಾಡೋದು ಪ್ರತಿಯೊಬ್ಬರ ವೈಯಕ್ತಿಕ ವಿಷಯ. ಇಂಥದ್ದನ್ನ ಮಾಡಬೇಕು, ಇಂಥದ್ದನ್ನ ಮಾಡಬಾರ್ದು ಅಂತ ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಆದರೆ ಮಾಡುವಂಥ ಮೋಜು ಮಸ್ತಿ ಮನೆಯಲ್ಲಾದರೆ ಯಾರಿಗೂ ಸಮಸ್ಯೆ ಇರಲ್ಲ. ಅದನ್ನು ಬಿಟ್ಟು ಬೀದಿಗೆ ಬಂದರೆ ಏನು ಹೇಳೋದು ಹೇಳಿ. ಬೀದಿ ಆದರೂ ಪರವಾಗಿಲ್ಲ, ಚಿತ್ರದುರ್ಗದ DDPI ಕಚೇರಿಯಲ್ಲೇ ಎಣ್ಣೆ ಪಾರ್ಟಿಯ ಮಿಕ್ಸಿಂಗ್ ಕಾರ್ಯ ನಡೆದಿದೆ. ಇವರೆಲ್ಲ ಏನು ಸಾಮಾನ್ಯ ಜನರಲ್ಲ, ಎಲ್ಲರೂ ಒಂದೊಳ್ಳೆ ಹುದ್ದೆಯಲ್ಲಿರುವಂಥ ಸಿಬ್ಬಂದಿಗಳೇ. ಸಹ ಸಿಬ್ಬಂದಿಯೊಬ್ಬರು ಹೊಸ ಕಾರು ಖರೀದಿ ಮಾಡಿದ್ರು ಅಂತ ಎಣ್ಣೆ ಪಾರ್ಟಿ ಹಮ್ಮಿಕೊಂಡಿದ್ರಂತೆ. ಹೀಗಾಗಿ DDPI ಕಚೇರಿಯಲ್ಲೇ 20 ಲೀಟರ್ನ ವಾಟರ್ ಕ್ಯಾನ್ಗೆ ಉಪನಿರ್ದೇಶಕರ ಕಾರಿನ ಚಾಲಕನೇ ಎಣ್ಣೆ ಬರೆಸಿ ಫುಲ್ ರೆಡಿ ಮಾಡಿದ್ದಾನೆ. ನಂತರ ಕಿಕ್ ಕೊಡುತ್ತಾ ಇಲ್ವಾ ಅಂತ 2 ಸಿಪ್ಪನ್ನ ಕುಡಿದು ನೋಡಿದ್ದಾರೆ. ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದ್ದು, ಶಿಕ್ಷಣ ಇಲಾಖೆ ಸಿಬ್ಬಂದಿ ಕಚೇರಿಯನ್ನೇ ಎಣ್ಣೆ ಪಾರ್ಟಿಗೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೂಡಲೇ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಅಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಪರಿಪೂರ್ಣವಾಗಿ ಮಾಡಿಬಿಟ್ಟು ಯಾರು ತಪ್ಪಿತಸ್ಥರು ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳುವುದರ ಜೊತೆಗೆ ಬೇರೆ ಶಿಕ್ಷಕರಿಗೆ ಮತ್ತು ಅಧಿಕಾರಿಗಳಿಗೆ ಒಂದು ಉತ್ತಮವಾದಂಥ ಮಾರ್ಗದರ್ಶಕರಾಗಬೇಕು ಅಂತ ಹೇಳ್ಬಿಟ್ಟು ನಾನು ಒತ್ತಾಯಿಸ್ತಾ ಇದ್ದೀನಿ. ಯಾವಾಗ ಎಣ್ಣೆ ಪಾರ್ಟಿಯ ವಿಡಿಯೋ ವೈರಲ್ ಆಯಿತು, DDPI ಮಂಜುನಾಥ್ ಅಲರ್ಟ್ ಆಗಿದ್ದಾರೆ. DDPI ಕಾರು ಚಾಲಕ ರವಿಕುಮಾರ್, ಸೂಪರ್ಡೆಂಟ್ ಸುನಿಲ್, FDA ಗಣೇಶ್, ಸ್ವಾಮಿ ಹಾಗೂ ಡಿ ಗ್ರೂಪ್ ನೌಕರ ತಿಪ್ಪೇಸ್ವಾಮಿಯನ್ನ ಸಸ್ಪೆಂಡ್ ಮಾಡಿ DDPI ಮಂಜುನಾಥ್ ಆದೇಶವನ್ನು ಮಾಡಿದ್ದಾರೆ. ಅಲ್ಲದೆ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ಏನು ಕಚೇರಿಯಲ್ಲಿ ಸಿಬ್ಬಂದಿ ವರ್ಗದವರು ಮದ್ಯಪಾನದ ಮಾಡ್ತಿರುವ ಅಥವಾ ನೀರನ್ನು ಬೆರೆಸ್ತಕ್ಕಂಥ ಮಾಹಿತಿಯನ್ನು ಗೊತ್ತಾಗಿ ಪರಿಶೀಲಿಸಲಾಗಿ ನಾನು ತಕ್ಷಣವೇ ನಮ್ಮ ಏನು ಭಾಗಿಯಾಗಿರ್ತಕ್ಕಂಥ ಸಿಬ್ಬಂದಿ ವರ್ಗದವರನ್ನೆಲ್ಲ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗಿದೆ. ತಕ್ಷಣವೇ ಅವರನ್ನು ಅಮಾನತು ಮಾಡಿ ಆದೇಶ ಮಾಡಿದೆ. ಮಕ್ಕಳು ದುಶ್ಚಟಗಳನ್ನ ಕಲಿಯಬಾರದು ಅಂತ ಶಿಕ್ಷಣ ಇಲಾಖೆ ಸಂದೇಶವನ್ನ ನೀಡುತ್ತೆ. ಆದರೆ ಶಿಕ್ಷಣ ಇಲಾಖೆ ಸಿಬ್ಬಂದಿನೇ ಹೀಗೆ ಎಣ್ಣೆ ಪಾರ್ಟಿ ಮಾಡೋದಕ್ಕೆ ಕೇಳಿದ್ರೆ ಏನು ಹೇಳಬೇಕು ಹೇಳಿ. ವಿನಾಯಕ ತೊಡನಾಳ್, ನ್ಯೂಸ್ 18 ಚಿತ್ರದುರ್ಗ. ಮೈಸೂರು ನಗರದ ಅದೊಂದು ಏರಿಯಾ ಜನ ನಿತ್ಯ ನರಕ ಅನುಭವಿಸುತ್ತಿದ್ದಾರೆ. ನೆಮ್ಮದಿಯ ಕುತ್ಕೊಂಡು ಊಟ ಮಾಡೋದಕ್ಕೂ ಆಗ್ತಿಲ್ಲ. ಇಡೀ ಏರಿಯಾದ ಮನೆಗಳೇ ಗಬ್ಬೆದ್ದು ನಾರ್ತಿವೆ. ಟಾಯ್ಲೆಟ್ ಎಲ್ಲ ಮನೆ ಒಳಗಡೆನೆ ಬರ್ತದೆ ಸರ್. ಒಳಗಡೆ ಸ್ನಾನ ಮಾಡಕ್ ಆಗ್ತಾ ಇಲ್ಲ. ಮಾತ್ರ ಎಲ್ಲರೂ ಮನೆ ಮುಂದೆ ಬರ್ತಾರೆ. ನಮ್ಮ ಸಮಸ್ಯೆ ಕೇಳೋದಕ್ಕೆ ಯಾರು ಸಹಾಯ ಬರ್ತಾ ಇಲ್ಲ.
ಸ್ವಚ್ಛ ಮೈಸೂರು ಅಂತ ಹೇಳ್ತಾ ಇದ್ದಾರೆ, ಎಲ್ಲಿಂದ ಸರ್ ಸ್ವಚ್ಛ ಮೈಸೂರು? ಯುಜಿಡಿ ಬ್ಲಾಕ್ ಮನೆಗೆ ಸೇರ್ತಿದೆ ಕೊಚ್ಚೆ ನೀರು. 6 ತಿಂಗಳಿಂದ ಗೋಳು, ಕಣ್ಣೆತ್ತಿ ನೋಡದ ಅಧಿಕಾರಿಗಳು. ಮೈಸೂರು ನಗರದ ಹೃದಯ ಭಾಗದಲ್ಲಿರುವ ಸುಣ್ಣದ ಕೇರಿ 3ನೇ ಕ್ರಾಸ್ ಜನರ ಸ್ಥಿತಿ ದೇವರಿಗೆ ಪ್ರೀತಿ. ಯಾಕಂದ್ರೆ ಯುಜಿಡಿಯ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಇಲ್ಲಿನ ಜನ ನರಕ ಅನುಭವಿಸುತ್ತಿದ್ದಾರೆ. 6 ತಿಂಗಳಿನಿಂದ ಯುಜಿಡಿ ಬ್ಲಾಕ್ ಆಗಿರೋದ್ರಿಂದ ಡ್ರೈನೇಜ್ ಸೇರ್ಬೇಕಿದ್ದಂತಹ ಕೊಳಚೆ ನೀರು ವಾಪಸ್ ಮನೆಗೆ ಬರ್ತಾ ಇದೆ. ಹೀಗಾಗಿ ಇಡೀ ಏರಿಯಾದ ಮನೆಗಳೇ ಗಬ್ಬೆದ್ದು ನಾರೋದಕ್ಕೆ ಶುರುವಾಗಿದೆ. ಈ ಏರಿಯಾದಲ್ಲಿ ಓಡಾಡೋದಕ್ಕೂ ಜನ ಹಿಂದೆ ಮುಂದೆ ನೋಡ್ತಿದ್ದಾರೆ. ಯಾಕಂದ್ರೆ ಸ್ನಾನದ ಮನೆ, ವಾಶ್ರೂಮ್, ನೀರಿನ ಸಂಪ್ನಲ್ಲೆಲ್ಲ ಕೊಳಕು ನೀರು ತುಂಬಿ ಹೋಗಿದೆ. ಎಲ್ಲೆಂದ್ರಲ್ಲಿ ಕೊಳಕು ವಾಸನೆ ಬರ್ತಾ ಇದೆ. ಊಟ ತಿಂಡಿ ಮಾಡೋದಕ್ಕೂ ಜನ ಪರದಾಡ್ತಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದ್ರೂ ಕ್ಯಾರೆ ಅಂತಿಲ್ವಂತೆ. ಇಲ್ಲಿ ಪಬ್ಲಿಕ್ ಸಮಸ್ಯೆ ತುಂಬಾ ಇದೆ. ಬಾತ್ರೂಮ್ ಸಮಸ್ಯೆ ತುಂಬಾ 6 ತಿಂಗಳಿಂದ ಸಮಸ್ಯೆ ಇದೆ. 6 ತಿಂಗಳಿಂದನೂ ನಾವು ಕಾರ್ಪೊರೇಷನ್ ಕಂಪ್ಲೇಂಟ್ ಮಾಡೋದು, ಇವತ್ತು ಆಫೀಸ್ಗೆ ಹೋದೋ ಎಲ್ಲಾನು ಕೊಟ್ಟು 10 ಸಲ ಕೊಟ್ಟಿದ್ದೀವಿ ಕಂಪ್ಲೇಂಟ್ನ. ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬರ್ತಾರೆ, ತರಗಿತಾರೆ, ಆಗಲ್ಲ ಅಂತ ಪುನಃ ಹೊಟ್ಟೋಗ್ತಾರೆ. ಇದು ನಮ್ಗೆ ಊಟ ತಿಂಡಿ ಮಾಡಕ್ಕೆ ಆಗ್ತಲ್ಲ. ಸ್ವಲ್ಪ ನಮ್ಮ ಪಬ್ಲಿಕ್ ಯೂಸ್ ಮಾಡೋದು ನಾವು. ಡ್ರೈನೇಜ್ ಸಮಸ್ಯೆ ತುಂಬಾನೇ ಆಗಿ ಅಡುಗೆ ಮನೆಗೆ ರಿವರ್ಸ್ ಬರ್ತಾ ಇದೆ. ಡ್ರೈನೇಜ್ ಜೊತೆ ಹುಳಗಳೆಲ್ಲ ಬಂದು ಆಗ್ಲೇ ಆಸ್ಪತ್ರೆಗಳು ಬರೀ ದುಡ್ಡು ಸುರಿಯೋದಾಗ್ತಾ ಇದೆ ಹೊರತು ಅವ್ರು ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮ ಒಬ್ಬರದೇನ ಕಂಪ್ಲೇಂಟ್ಸ್ ಇರೋದು 58 ಕಂಪ್ಲೇಂಟ್ಸ್ ಇದೆ ಏರಿಯಾದಲ್ಲಿ. ಅವ್ರೆಲ್ಲ ಮುಗಿದ ಮೇಲೆ ಬರ್ತೀನಿ ಅಂತಾರೆ. ಆದ್ರೂ ಕಂಪ್ಲೇಂಟ್ಸ್ ಕೊಟ್ಟು 12 ದಿನ ಮೇಲೂ ಆದ್ರೂ ಮತ್ತೆ ಅವ್ರು ಯಾವುದೇ ರೀತಿ ಅದಕ್ಕೆ ರೆಸ್ಪಾನ್ಸ್ ಕೊಟ್ಟಿಲ್ಲ. ಒಟ್ನಲ್ಲಿ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇಡೀ ಏರಿಯಾ ಜನ ಕಂಗಾಲಾಗಿದ್ದಾರೆ. ಚುನಾವಣೆ ಬಂದಾಗ ಮನೆ ಮನೆಗೂ ಬರುವಂತಹ ಜನನಾಯಕರು ಜನರಿಗೆ ಸಮಸ್ಯೆ ಬಂದಾಗ್ಲೂ ಇತ್ತ ಕಣ್ಣಾಯಿಸಬೇಕಿದೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು. ಇಷ್ಟು ದಿನ ದಿಂಬಿಲ್ಲ, ಹಾಸಿಗೆ ಇಲ್ಲ ಅಂತ ಪರದಾಡ್ತಿದ್ದ ದರ್ಶನ್ ಈಗ ಸೊಂಟ ನೋವು ಅಂತ ಕಣ್ಣೀರಿಡ್ತಿದ್ದಾರಂತೆ. ಕಳೆದೊಂದು ವಾರದಿಂದ ಬೆನ್ನು ನೋವಿನ ಜೊತೆಗೆ ಮೊಣಕೈ ಸಹ ಜೀವ ಹಿಂಡ್ತಿದ್ಯಂತೆ. ಧರ್ಮ ಬಿಟ್ಟರೂ ಕರ್ಮ ಬಿಡಲ್ಲ, ಕರ್ಮ ಕಾಣದೇ ಇದ್ರು ಕಾಡೋದು ಬಿಡಲ್ಲ. ಇದೇ ರೀತಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಕೊಲೆ ಆರೋಪಿ ದರ್ಶನ್ಗೆ ಮತ್ತೆ ಕರ್ಮ ಕಾಡೋದಕ್ಕೆ ಶುರುವಾಗಿದೆ. ಬೆನ್ನು ನೋವಿನ ರೂಪದಲ್ಲಿ ಕ್ಷಣ ಕ್ಷಣಕ್ಕೂ ಜೀವ ಹಿಂಡ್ತಿದೆ. ಈ ಬಗ್ಗೆ ಜೈಲಾಧಿಕಾರಿಗಳಿಗೆ ದೂರು ನೀಡಿದ್ದ ಬೆನ್ನಲ್ಲೇ ಜೈಲಿನಲ್ಲೇ ಚಿಕಿತ್ಸೆಗೆ ಸಕಲ ವ್ಯವಸ್ಥೆ ಮಾಡಲಾಗಿತ್ತು. ತಜ್ಞ ವೈದ್ಯರು ಫಿಸಿಯೋಥೆರಪಿ ಮಾಡಿದ್ದಾರೆ. ದರ್ಶನ್ಗೆ ಹೆಜ್ಜೆ ಹೆಜ್ಜೆಗೂ ನರಕ ತೋರಿಸ್ತಿದೆ ಬೆನ್ನು ನೋವು. ನಟ ದರ್ಶನ್ಗೆ ಮತ್ತೆ ಬೆನ್ನು ನೋವು ಬೆಂಬಿಡದೆ ಕಾಡ್ತಿದೆ. ಬೇಲ್ ಸಿಕ್ಕ ಮೇಲೆ ಬಿಂದಾಸಾಗಿ ಓಡಾಡಿಕೊಂಡಿದ್ದ ದರ್ಶನ್ಗೆ ಜೈಲು ಸೇರ್ತಿದ್ದಂತೆ ಬೆನ್ನು ನೋವು ಜೀವ ಹಿಂಡೋದಕ್ಕೆ ಶುರುವಾಗಿದೆ. ಇಷ್ಟು ದಿನ ಹಾಸಿಗೆ ಇಲ್ಲ, ದಿಂಬಿಲ್ಲ, ಸೂರ್ಯನ ಮುಖವನ್ನೇ ನೋಡಿಲ್ಲ ಅಂತ ಕಣ್ಣೀರಿಡುತ್ತಿದ್ದ ದರ್ಶನ್ಗೆ ಕಳೆದೊಂದು ವಾರದಿಂದ ಬ್ಯಾಕ್ ಪೇನ್ ಜೀವ ಹಿಂಡ್ತಿದೆಯಂತೆ. ಹೀಗಾಗಿ ಜೈಲಾಧಿಕಾರಿಗಳು ಜೈಲಿನಲ್ಲೇ ಚಿಕಿತ್ಸೆಗೆ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಸಿವಿ ರಾಮನ್ ಆಸ್ಪತ್ರೆಯ 4 ವೈದ್ಯರು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಕೊಟ್ಟಿದ್ದು, ನೆಲದ ಮೇಲೆ ಮಲಗ್ತಿರೋದ್ರಿಂದ ಬೆನ್ನು ನೋವಿನ ಜೊತೆ ಮೊಣಕೈ ನೋವು ಸಹ ಕಾಣಿಸಿಕೊಳ್ತಿದೆಯಂತೆ. ಕಾನೂನು ಸೇವಾ ಪ್ರಾಧಿಕಾರದ ಕೈಯಲ್ಲೇ ಹಾಸಿಗೆ ಭವಿಷ್ಯ. ನಟ ದರ್ಶನ್ಗೆ ಹಾಸಿಗೆ ದಿಂಬಿನ ಮೂಲ ಸೌಲಭ್ಯ ನೀಡುವಂತೆ ಕೋರ್ಟ್ ಸೂಚನೆ ನೀಡಿತ್ತು. ಆದರೂ ಕೂಡ ದರ್ಶನ್ಗೆ ಯಾವುದೇ ಸೌಲಭ್ಯ ನೀಡುತ್ತಿಲ್ಲ ಅಂತ ದರ್ಶನ್ ಪರ ವಕೀಲರು ಆರೋಪ ಮಾಡಿದ್ರು. ಕೊನೆಗೆ ನ್ಯಾಯಾಧೀಶರೇ ಕೋರ್ಟ್ಗೆ ಬಂದು ವೀಕ್ಷಣೆ ಮಾಡುವಂತೆ ಕೋರಿಕೊಂಡಿದ್ರು. ಹೀಗಾಗಿ ಕಾನೂನು ಸೇವಾ ಪ್ರಾಧಿಕಾರದ ತಂಡ ಸೆಂಟ್ರಲ್ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ನ್ಯಾಯಾಧೀಶ ವರದರಾಜು ಬಿ ನೇತೃತ್ವದ ಟೀಮ್ ದರ್ಶನ್ ಇದ್ದ ಬ್ಯಾರಾಕ್ನ ವ್ಯವಸ್ಥೆ, ಆಹಾರ, ಆರೋಗ್ಯದ ಬಗ್ಗೆ ಎಲ್ಲಾ ಮಾಹಿತಿ ಕಲೆ ಹಾಕಿದ್ದಾರೆ. ಇಷ್ಟು ದಿನ ಹಾಸಿಗೆ ಇಲ್ಲ, ದಿಂಬಿಲ್ಲ ಅಂತ ಗೋಳಾಡ್ತಿದ್ದ ದರ್ಶನ್ಗೀಗ ಬೆನ್ನು ನೋವು ಕಾಡ್ತಿದೆ. ಹೀಗಾಗಿ ಜೈಲು ವಾಸ ಅಂದ್ರೆ ಹೇಗಿರುತ್ತೆ ಅನ್ನೋದರ ಸತ್ಯ ದರ್ಶನ ಈಗ ಆಗೋದಕ್ಕೆ ಶುರುವಾಗಿದೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಹಾಸನಾಂಬೆ ಸನ್ನಿಧಿಗೆ ಜನಸಾಗರವೇ ಹರಿದು ಬರ್ತಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇದರ ಬೆನ್ನಲ್ಲೇ ಸಿನಿಮಾ ರಂಗದ ನಟ ನಟಿಯರ ದಂಡೆ ದೇವಿ ಸನ್ನಿಧಿಗೆ ಬಂದಿತ್ತು.
ತಾಯಿ ಹಾಸನಾಂಬೆ ಗರ್ಭಗುಡಿಯ ಬಾಗಿಲು ತೆರೆದು ವಾರವೇ ಆಗೋಯ್ತು. ಮೊದಲ ದಿನದಿಂದ ಶುರುವಾದ ಭಕ್ತರ ಭಕ್ತಿಯ ದೀಪ ಪ್ರಜ್ವಲಿಸುತ್ತಲೇ ಇದೆ. ಪ್ರತಿನಿತ್ಯವೂ ಕೂಡ ಲಕ್ಷ ಲಕ್ಷ ಜನ ತಾಯಿ ಸನ್ನಿಧಿಗೆ ಬಂದು ಹೋಗ್ತಿದ್ದಾರೆ. ಸಾರ್ವಜನಿಕರಿಗೆ ದೇವಿ ದರ್ಶನಕ್ಕೆ ಅವಕಾಶ ನೀಡಿ ಇವತ್ತಿಗೆ 6ನೇ ದಿನ. ಹೀಗಾಗಿ ಇವತ್ತು ರಾಜಕೀಯ ಗಣ್ಯರ ಜೊತೆ ಸಿನಿಮಾ ತಾರೆಯರು ಕೂಡ ತಾಯಿ ಸನ್ನಿಧಿಗೆ ಬಂದು ಶಿರಬಾಗಿ ಹೋಗಿದ್ದಾರೆ. ಇವತ್ತು ಶುಭ ಮಂಗಳವಾರ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಹಾಸನಾಂಬೆ ಸನ್ನಿಧಿಗೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ನಿನ್ನೆಯಷ್ಟೇ ಕುಟುಂಬ ಸಮೇತರಾಗಿ ಆಗಮಿಸಿದ್ದ ಡಿಸಿಎಂ ಡಿಕೆಶಿ ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ರು. ಹೀಗಾಗಿ ಇವತ್ತು ಹಾಸನಕ್ಕೆ ಆಗಮಿಸಿದ ಸಿದ್ದು ಜಿಲ್ಲಾಡಳಿತದ ವಾಹನದಲ್ಲೇ ದೇಗುಲಕ್ಕೆ ಆಗಮಿಸಿದ್ರು. ಈ ವೇಳೆ ಜನಪದ ಕಲಾ ತಂಡಗಳು ಅದ್ಧೂರಿಯಾಗಿ ಸ್ವಾಗತ ಕೋರಿದ್ವು. ಈ ರಾಜ್ಯಕ್ಕೆ ಎಂದು ಶಾಂತಿ ನೆಮ್ಮದಿ ಮಳೆ ಬೆಳೆ ಇನ್ನು ಹಾಸನಾಂಬೆ ದರ್ಶನಕ್ಕೆ ಸಿನಿಮಾ ತಾರೆಯರ ದಂಡೇ ಆಗಮಿಸಿತ್ತು. ನಟಿ ಮಾಳವಿಕಾ, ಜಯಮಾಲಾ, ಶ್ರುತಿ, ಶಶಿಕುಮಾರ್ ಸೇರಿದಂತೆ ಹಲವು ಸಿನಿ ತಾರೆಯರು ದೇಗುಲಕ್ಕೆ ಭೇಟಿ ನೀಡಿ ತಾಯಿ ಹಾಸನಾಂಬೆಯನ್ನ ಕಣ್ತುಂಬಿಕೊಂಡ್ರು. ಇನ್ನು ಬೂಕರ್ ಪ್ರಶಸ್ತಿ ವಿಜೇತೆ ಹಾಗೂ ಈ ಬಾರಿಯ ದಸರಾ ಉದ್ಘಾಟಿಸಿದ ಬಾನು ಮುಷ್ತಾಕ್ ಕೂಡ ಹಾಸನಾಂಬೆ ಸನ್ನಿಧಿಗೆ ಆಗಮಿಸಿದ್ರು. ತಾಯಿ ಹಾಸನಾಂಬೆಯ ದರ್ಶನ ಪಡೆದ ಮುಷ್ತಾಕ್ ತಮ್ಮ ಬಾಲ್ಯದ ನೆನಪುಗಳನ್ನ ಮೆಲುಕು ಹಾಕಿದ್ರು. ತಾಯಿಯ ಕೈ ಬೆರಳು ಹಿಡ್ಕೊಂಡು ಬರ್ತಿದ್ದಲ್ಲ, ಆವಾಗದಿಂದ ಇದುವರೆಗೂ ಕೂಡ ಬರ್ತಾನೆ ಇದ್ದೀನಿ ನಾನು. ಇದು ಒಂದು ಭಾವೈಕ್ಯತೆಯ ಸಂಕೇತ ಕೂಡ ಆಗಿದೆ ಇಲ್ಲಿ. ಒಟ್ನಲ್ಲಿ 6ನೇ ದಿನವೂ ತಾಯಿ ಸನ್ನಿಧಿಗೆ ಭಕ್ತ ಸಾಗರವೇ ಹರಿದು ಬಂದಿದ್ದು ಒಟ್ಟು 13 ದಿನಗಳ ಕಾಲ ಹಾಸನಾಂಬೆ ದೇಗುಲ ತೆರೆದಿರಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಚಂದನ್ ಶೆಟ್ಟಿ ಮಾಜಿ ಪತ್ನಿ ನಿವೇದಿತಾ ಗೌಡ ಮತ್ತೆ ಟ್ರೆಂಡಿಂಗ್ನಲ್ಲಿದ್ದಾರೆ. ರೀಲ್ಸ್ನಲ್ಲಿ ಅಬ್ಬರಿಸ್ತಾ ಇದ್ದ ನಿವಿ ಈಗ ಐಟಂ ಡ್ಯಾನ್ಸ್ನಲ್ಲಿ ಸಖತ್ ಸೌಂಡ್ ಮಾಡ್ತಿದ್ದಾರೆ. ಇದೇ ಖುಷಿಯಲ್ಲಿ ತಮ್ಮ ಬದುಕಿನ ಕತೆ ಬಿಚ್ಚಿಟ್ಟಿದ್ದಾರೆ. ನಿವೇದಿತಾ ಗೌಡ ಚಂದನವನದ ಬೇಬಿ ಡಾಲ್, ಸೋಷಿಯಲ್ ಮೀಡಿಯಾದ ಹಾಟ್ ಬ್ಯೂಟಿ. ಅಷ್ಟೇ ಯಾಕೆ, ಪಡ್ಡಿಗಳ ಪಾಲಿನ ಎವರ್ಗ್ರೀನ್ ಚೆಲುವೆ. ಇನ್ಸ್ಟಾಗ್ರಾಂನಲ್ಲಿ ಆಗಾಗ ಬೆಂಕಿ ಹಚ್ಚೋ ಬೆಳದಿಂಗಳ ಬಾಲಿಗೆ ಲಕ್ಷ ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ಚಂದನ್ ಶೆಟ್ಟಿಯಿಂದ ದೂರವಾದ್ಮೇಲೆ ಬಣ್ಣದ ಬದುಕಿನ ಕಡೆ ಗಮನ ಕೊಟ್ಟಿರೋ ನಿವೇದಿತಾ ಸಿಕ್ಕಾಪಟ್ಟೆ ಹಾಟ್ ಆಗಿದ್ದಾರೆ. ಸಿನಿಮಾ ಕಿರುತೆರೆ ಅಂತ ಫುಲ್ ಬ್ಯುಸಿ ಆಗಿದ್ದಾರೆ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಪ್ರೀತಿಸಿ ಮದುವೆಯಾದವರು, 100 ಕಾಲ ಜೊತೆಯಾಗಿರ್ಬೇಕು ಅಂತ ಕನಸನ್ನ ಕಂಡವರು. ಆದ್ರೆ 4 ವರ್ಷಕ್ಕೆ ಇವರ ಸಂಬಂಧ ಮುರಿದು ಬಿತ್ತು. ಈ ಬಗ್ಗೆ ಚಂದನ್ ಶೆಟ್ಟಿ ಹಲವು ಬಾರಿ ಮಾತನಾಡಿದ್ದಾರೆ. ನಿವಿ ಹಾಗೂ ಚಂದನ್ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದ್ಯಾಕೆ, ಗಂಡ ಹೆಂಡತಿ ದೂರ ಆಗಿದ್ಯಾಕೆ ಅನ್ನೋದನ್ನ ಹಲವು ಬಾರಿ ಹೇಳ್ಕೊಂಡಿದ್ದಾರೆ. ಆದ್ರೆ ನಿವೇದಿತಾ ಮಾತ್ರ ಎಲ್ಲೂ ಮಾತನಾಡಿರ್ಲಿಲ್ಲ. ಇದೀಗ ಫಾರ್ ದ ಫಸ್ಟ್ ಟೈಮ್ ನ್ಯೂಸ್ 18 ಜೊತೆ ಮನಬಿಚ್ಚಿ ಮಾತನಾಡಿದ್ದಾರೆ. ವೈಯಕ್ತಿಕ ಬದುಕಿನ ಜೊತೆಗೆ ಸಿನಿಮಾ ಬದುಕಿನ ಬಗ್ಗೆಯೂ ಹೇಳ್ಕೊಂಡಿದ್ದಾರೆ. ಸಾಂಗ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ಸಾಂಗ್ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ಲಿರಿಕ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ. ತುಂಬ ಇಷ್ಟಪಟ್ಟು ಮಾಡಿರೋಂಥ ಸಾಂಗ್. ಸೊ ವೇಟ್ ಮಾಡ್ತಿದ್ದೀನಿ ನಾನು. ಇವಾಗ ಮೂವೀಸ್ November 7th ರಿಲೀಸ್ ಆಗ್ತಿದೆ. ಸೊ ನಾನು ಕೂಡ ವೇಟ್ ಮಾಡ್ತಿದ್ದೀನಿ ವಿಡಿಯೋ ಹೇಗೆ ಬಂದಿದೆ ಅಂತ ನೋಡೋದಕ್ಕೆ. ಎಷ್ಟು ದಿನ ಕಿರುತೆರೆ ಮತ್ತು ರೀಲ್ಸ್ ಮಾಡ್ಕೊಂಡಿದ್ದ ನಿವೇದಿತಾ ಈಗ ಐಟಂ ಸಾಂಗ್ ಒಂದಕ್ಕೆ ಸೊಂಟ ಬಳಕಿಸಿದ್ದಾರೆ. ಈ ಹಾಡು ಈಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿದೆ. ಇದೇ ಖುಷಿಯಲ್ಲಿ ಒಂದಿಷ್ಟು ವಿಷಯ ಹಂಚಿಕೊಂಡಿದ್ದಾರೆ ನಿವಿ. ಡಿವೋರ್ಸ್ ಆದ್ಮೇಲೂ ಕೂಡ ಚಂದನ್ ಮತ್ತು ನಿವೇದಿತಾ ಟಚ್ ನಲ್ಲಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿತ್ತು. ಈ ಬಗ್ಗೆ ಮಾತನಾಡಿದ ನಿವೇದಿತಾ, ಈ ಹಿಂದೆ ಮಾಡಿದ್ದ ತಪ್ಪನ್ನ ನಾನು ಮತ್ತೆ ಮಾಡಲ್ಲ. ನಾವಿಬ್ಬರು ಯಾವುದೇ ಟಚ್ ನಲ್ಲಿಲ್ಲ. ಚಂದನ್ ಶೆಟ್ಟಿ ಅನ್ನೋದು ಮುಗಿದ ಅಧ್ಯಾಯ ಅಂತ ಹೇಳಿದ್ದಾರೆ. ಮತ್ತೆ ಏನಾದ್ರು ಚಂದನ್ ಶೆಟ್ಟಿ ಅವರ ಜೊತೆ ಆಕ್ಟ್ ಮಾಡುವಂತ ಅವಕಾಶ ಸಿಕ್ಕರೆ? ಇಲ್ಲ, ಮತ್ತೆ ಅದಾದ ಮಿಸ್ಟೇಕ್ಸ್ ಮಾಡಲ್ಲ. ಆಕ್ಟಿಂಗ್ ಆದ್ರೂ ಆಗಿರ್ಲಿ, ಏನಾದ್ರೂ ಆಗಿರ್ಲಿ, ಐ ಡೋಂಟ್ ವಾಂಟ್ ಟು ಡೂ ಇಟ್. ಇವಾಗ ಆಲ್ರೆಡಿ ಒಂದು ಕಮಿಟ್ ಆಗಿರೋದ್ರಿಂದ ಮಾಡ್ತಾ ಇದ್ದೀನಿ. ಬಟ್ ಐ ವಿಶ್ ಎವ್ರಿ ಒನ್ ಬೆಸ್ಟ್ ಆಫ್ ಲಕ್, ಬಟ್ ಐ ಡೋಂಟ್ ವಾಂಟ್ ಟು ಡೂ ಇಟ್. ಚಂದನ್ ಮತ್ತು ನಿವಿ ದೂರ ಆದ್ಮೇಲೂ ಒಂದು ಸಿನಿಮಾ ಮಾಡಿದ್ರು. ಮುದ್ದು ರಾಕ್ಷಸಿ ಅನ್ನೋ ಚಿತ್ರದಲ್ಲಿ ಡ್ಯುಯೆಟ್ ಹಾಡಿದ್ರು. ಈ ಬಗ್ಗೆ ಮಾತನಾಡಿದ ನಿವೇದಿತಾ, ಇನ್ಮುಂದೆ ಯಾವುದೇ ಕಾರಣಕ್ಕೂ ಚಂದನ್ ಶೆಟ್ಟಿ ಜೊತೆ ಸ್ಕ್ರೀನ್ ಶೇರ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸದ್ಯ ಸಿನಿಮಾ ಕಡೆ ಹೆಚ್ಚಿನ ಫೋಕಸ್ ಮಾಡ್ತಿರೋ ನಿವಿ ಒಬ್ಬಂಟಿ ಜೀವನವನ್ನೇ ಎಂಜಾಯ್ ಮಾಡ್ತಿದ್ದಾರೆ. ಸತೀಶ್ ಕನಕಪುರ, ಫಿಲ್ಮ್ ಬ್ಯೂರೋ, ನ್ಯೂಸ್ 18.
ರಾಜ್ಯಾದ್ಯಂತ ಮಳೆ ಆರ್ಭಟದಿಂದ ರೈತ ವರ್ಗಕ್ಕೆ ತುಂಬಲಾರದ ನಷ್ಟವಾಗಿದೆ. ಸಾಲ ಮಾಡಿ ಕಷ್ಟಪಟ್ಟು ಬೆಳೆದಿದ್ದ ಬೆಳೆಗಳು ಮಳೆಗೆ ಹಾನಿಯಾಗುವ ಮೂಲಕ ರೈತರಿಗೆ ಸಿಡಿಲು ಬಡಿದಂತಾಗಿತ್ತು. ರಾಜ್ಯ ಸರ್ಕಾರ ಬೆಳೆ ನಷ್ಟದ ಸಮೀಕ್ಷೆಗೆ ಆದೇಶವನ್ನ ನೀಡಿತ್ತು. ಆದರೆ ಸಮೀಕ್ಷೆ ಮುಗಿಸಿ 2 ತಿಂಗಳಾದರೂ ಪರಿಹಾರ ಮಾತ್ರ ಬಿಡುಗಡೆಯಾಗಿಲ್ಲ. ನಿರಂತರ ಮಳೆಗೆ 97,000 ಹೆಕ್ಟೇರ್ ಬೆಳೆ ನಾಶ. ಸಮೀಕ್ಷೆ ಮುಗಿದ್ದು 2 ತಿಂಗಳಾದರೂ ಸಿಕ್ಕಿಲ್ಲ ಪರಿಹಾರ. ಮಳೆ ಮಳೆ ಮಳೆ, ಭೀಕರ ಮಳೆ, ಹಗಲು ರಾತ್ರಿ ಬಿಡದೆ ಸುರಿದ ಮಳೆ. ಏಪ್ರಿಲಲ್ಲಿ ಶುರುವಾದ ಪೂರ್ವ ಮುಂಗಾರು ಮಳೆ ಸತತ 4 ತಿಂಗಳ ಕಾಲ ಸುರಿದು ರೈತರ ಬೆಳೆಯನ್ನೇ ನಾಶ ಮಾಡಿದೆ. ಇದಕ್ಕೆ ಧಾರವಾಡ ಜಿಲ್ಲೆಯೂ ಹೊರತಾಗಿಲ್ಲ. ಆರಂಭದಲ್ಲಿ ರೈತರು ಮುಂಗಾರು ಮಳೆಯಿಂದ ಬಿತ್ತನೆ ಕಾರ್ಯ ಮಾಡಿದ್ರು. ಬಳಿಕ ನಿರಂತರ ಮಳೆಗೆ ರೈತರು ಹೈರಾಣಾಗಿ ಹೋಗಿದ್ರು. ಎಲ್ಲೋ ಅಷ್ಟಿಷ್ಟು ಅಳಿದುಳಿದ ಬೆಳೆ ಕಟಾವು ಮಾಡಬೇಕು ಅನ್ನುವಷ್ಟರಲ್ಲಿ ಮತ್ತೆ ಮಳೆ ಸುರಿದು ಬೆಳೆ ಕೊಳೆತು ಹೋಯಿತು. ಜಿಲ್ಲೆಯಲ್ಲಿ ಒಟ್ಟು 97,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿರುವುದಾಗಿ ಜಿಲ್ಲಾಡಳಿತ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಮುಂಗಾರು ಬೆಳೆ ಕೈಕೊಟ್ಟು ಹಿಂಗಾರು ಬಿತ್ತನೆ ಮಾಡಲು ಈಗ ರೈತರ ಬಳಿ ಹಣನೂ ಇಲ್ಲ. ಸರ್ಕಾರ ನೀಡಿದ ಭರವಸೆಯಂತೆ ಪರಿಹಾರದ ಹಣವನ್ನ ಕೂಡಲೇ ಬಿಡುಗಡೆ ಮಾಡಿದ್ರೆ ಬೀಜ ಗೊಬ್ಬರ ಖರೀದಿಗೆ ಅನುಕೂಲ ಆಗತ್ತೆ ಅಂತ ರೈತರು ಮನವಿ ಮಾಡಿದ್ದಾರೆ. ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಬಂದು ಬೆಳೆ ಸಮೀಕ್ಷೆಯನ್ನು ಮಾಡಿದ್ರು, ಎಲ್ಲ ಮಾಡಿದ್ರು. ಆದರೆ ಸರ್ಕಾರ ಇನ್ನೂವರೆಗೂ ನಮ್ಗೆ ಹಣ ಬಿಡುಗಡೆ ಮಾಡಿಲ್ಲ. ತಕ್ಷಣ ಹಣ ಬಿಡುಗಡೆ ಮಾಡಬೇಕು. ಯಾಕಂದ್ರೆ ರೈತರಿಗೆ ನಾವು ಅದರಿಂದ ಕೃಷಿಯನ್ನು ಅವಲಂಬಿತರಾಗಿರೋದ್ರಿಂದ ಹಣ ಬಿಡುಗಡೆ ಮಾಡಿದ್ರೆ ನಮ್ಗೆ ಹಿಂಗಾರೆ ಬಿತ್ತನೆ ಯಾಕಂದ್ರೆ ಖರೀದಿ ಮಾಡೋಕೆ ನಮ್ಮ ಕಡೆ ಹಣ ಇಲ್ಲ. ಯಾಕಂದ್ರೆ ಪೀಕನ್ನು ನಾಶ ಹೋದಾಗ ನಾವು ಹಣ ಎಲ್ಲಿಂದ ತರೋನು. ಅದನ್ನ ತಕ್ಷಣ ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ಹಣ ಬಿಡುಗಡೆ ಮಾಡ್ಬೇಕಂತೇಳಿ ನಾವು ಈ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಮಳೆಯಿಂದಾಗಿ ಸಾಕಷ್ಟು ಬೆಳೆಗಳು ಹಾನಿಯಾಗಿರೋದು ಗೊತ್ತಾಯಿತು. ಧಾರವಾಡ ಜಿಲ್ಲಾಡಳಿತ ಸರ್ವೆ ಕಾರ್ಯ ನಡೆಸಿತ್ತು. ರಾಜ್ಯ ಸರ್ಕಾರ ವರದಿ ಕೇಳುವಷ್ಟರಲ್ಲಿ ಜಿಲ್ಲಾಡಳಿತ ಆಗಲೇ ವರದಿ ರೆಡಿ ಮಾಡಿ ಸಲ್ಲಿಸಿತ್ತು. ಈಗಾಗಲೇ ಮುಂಗಾರು ಬೆಳೆದು ಕೈ ಸುಟ್ಕೊಂಡಿರೋ ರೈತರಿಗೆ ಹಣದ ಅವಶ್ಯಕತೆ ಬಹಳಷ್ಟಿದೆ. ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡರನ್ನ ಕೇಳಿದ್ರೆ ಅವರು ಹೇಳೋದು ಹೀಗೆ. ಅಲ್ಲ, ಒಂದು ಇಡೀ ಸ್ಟೇಟಿಗೆ ಧಾರವಾಡ ನಂಬರ್ 1 ಇದ್ದೀವಿ. ಸರ್ವೆ ನಂಬರ್ ವೈಸು ನಾವೆಲ್ಲ ಸರ್ಕಾರಕ್ಕೆ ಏನು ಮಾಹಿತಿ ಕೊಡಬೇಕು ಕೊಟ್ಟಾಗಿದೆ. ಇನ್ನೊಂದು ವಾರ 10 ದಿವಸಗಳಲ್ಲಿ ಮೋಸ್ಟ್ಲಿ ಮ್ಯಾಕ್ಸಿಮಮ್ ವೀಕ್ ಆರ್ 10 ಡೇಸ್ ಸರ್ಕಾರದ ನಿಗದಿಪಡಿಸಿರ್ತಕ್ಕಂಥ ಏನು ಪರಿಹಾರ ಕೊಡಬೇಕು ಎಲ್ಲರ ಅಕೌಂಟಿಗೆ ಡಿಬಿಟಿ ಆಗುತ್ತೆ. ಅದು ಸರ್ಕಾರ ಏನು ಪರಿಹಾರ ಕೊಡುತ್ತೆ ಅದರ ಪ್ರಕಾರ. ಒಟ್ನಲ್ಲಿ ಕಳೆದ ಹಲವು ವರ್ಷಗಳಿಂದ ಮಳೆಯಿಂದ ರೈತರು ರೋಸಿ ಹೋಗಿದ್ದಾರೆ. ಸರ್ಕಾರ ಕೂಡಲೇ ಪರಿಹಾರಧನ ಬಿಡುಗಡೆ ಮಾಡಿ ರೈತರನ್ನ ಸಂಕಷ್ಟದಿಂದ ಪಾರು ಮಾಡಬೇಕಿದೆ. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಧಾರವಾಡ.